ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಅಮೃತ್ ಸೀಪ್ ಆ್ಯಂಡ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಎಲ್ಲರೂ ಕೂಡ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದುಕೊಂಡು ಇವತ್ತಿನ ಮಂಗಳವಾರದ ಈ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಕಂಟಿನ್ಯೂ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಂದು ಒಂದು ರಿಕ್ವೆಸ್ಟ್, ಯಾರೆಲ್ಲ ಇನ್ನೂ ತನಕ ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಅಂಥವರೆಲ್ಲರೂ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಇವತ್ತಿನ ಈ ಮರಿಗಳಿಗೆ ಒಂದು ಲೈಕ್ ಕೊಟ್ಟು ಮತ್ತು ಶೇರ್ ಕೂಡ ಮಾಡ್ತೀರಾ ಅಂದ್ಕೊಂಡು ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೋಡ್ಬೋದು ಈ ವಿಡಿಯೋದಲ್ಲಿ ಇರುವಂಥ ಮರಿಗಳ ಸಂಖ್ಯೆ 29 ಮರಿಗಳಿದೆ. ಬಟ್ ಇದರಲ್ಲಿ ನಾನು ಕೊಟ್ಟಿರೋದು 21 ಮರಿಗಳು, ಅಂದರೆ 8 ಮರಿನ ನಾನು ಎಕ್ಸ್ಟ್ರಾ ಹಾಕಿ ಮಾಲಕರಿಗೆ ನಾನು ವಿಡಿಯೋನ ಬಿಟ್ಟಿದ್ದೆ. ಬಿಟ್ಟಾದಮೇಲೆ ಫೈನಲಿ ಅವ್ರು ಯಾವ ಥರ ಮರಿಗಳನ್ನ ಚೂಸ್ ಮಾಡ್ಕೋತಾರೆ, ಅಂದರೆ ಮರಿಗಳನ್ನ 8 ಮರಿಗಳನ್ನ ಅವರು ರಿಜೆಕ್ಟ್ ಮಾಡಬೇಕಿತ್ತು. ಸೊ 21 ಮರಿಗಳನ್ನ ನಾನು ಲೋಡ್ ಮಾಡಬೇಕಿತ್ತು. ಎಲ್ಲಿಗೆ ಲೋಡ್ ಮಾಡಬೇಕಿತ್ತು ಅಂದರೆ ಮಲೆನಾಡಿಗೆ ಈ ಮರಿಗಳನ್ನ ನಾನು ಕಳಿಸ್ಕೊಡ್ಬೇಕಿತ್ತು. ಇದೇ ಫಸ್ಟ್ ಟೈಮ್ ಅಂತ ಏನಿಲ್ಲ, ನಾನು ಮಲೆನಾಡಿಗೆ ಸುಮಾರು ಜನಕ್ಕೆ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಇದೇ ಫಸ್ಟ್ ಟೈಮ್ ಅಂತ ಏನಿಲ್ಲ, ಇದೇ ಫಸ್ಟ್ ಟೈಮ್ ಅಂತ ಏನಿಲ್ಲ, ಸುಮಾರು ಸಲ ಅಂದರೆ ಹೆಚ್ಚು ಕಡಿಮೆ ಕೆಲವೊಬ್ಬರಿಗೆ 4, ಕೆಲವೊಬ್ಬರಿಗೆ 5, 3, 2, 15, 20. ಸೊ ಹೀಗೆಲ್ಲ ತುಂಬ ಸಂಖ್ಯೆಯಲ್ಲಿ ಮಲೆನಾಡು ಕಡೆ ನಾನು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಇವರು ಕೂಡ ನನ್ನ ಹತ್ರ ಮರಿಗಳನ್ನ ತೊಗೋಬೇಕಂದ್ರೆ ಮೊದಲೆಲ್ಲ ಇವರು ಬ್ಲ್ಯಾಕ್ ಮರಿಗಳಂದರೆ ಕಪ್ಪು ಮರಿಗಳನ್ನ ಸಾಕ್ತಿದ್ರಂತೆ. ನನ್ನ ವಿಡಿಯೋನ ನೋಡಿಕೊಂಡು, ಮತ್ತು ನಾನು ಸಬ್ಸ್ಕ್ರೈಬರ್ ಅಲ್ವಾ, ಹಾಗಾಗಿ ನನ್ನ ವಿಡಿಯೋಗಳನ್ನ ನೋಡಿಕೊಂಡು ಫಸ್ಟ್ ಟೈಮ್ ಈ ಥರ ಮರಿಗಳನ್ನ ಸಾಕ್ತೀನಿ. ಸುಮಾರು ದಿನಗಳಿಂದ ನಿಮ್ಮ ಎಲ್ಲ ವಿಡಿಯೋಗಳನ್ನ ನಾನು ಗಮನಿಸಿದ್ದೀನಿ ಬ್ರದರ್. ಸೊ ನನಗೂ ಕೂಡ ಕೆಲವೊಂದಿಷ್ಟು ಮರಿಗಳನ್ನ ಕಳಿಸ್ಕೊಡಿ ಅಂದಮೇಲೆ ನಾನು ಮಂಗಳವಾರ ಈ ಮರಿಗಳನ್ನ ಕಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಇವರು ಫ್ರೆಂಡಿಗೂ ಕೂಡ ಒಂದು 25 ಮರಿಗಳು ಬೇಕಂತೆ. ಈ ಮರಿಗಳನ್ನ ನೋಡಿದ ನಂತರ ಮರಿಗಳನ್ನ ತಗೋತೀವಂತ ಅವರು ಹೇಳಿದರು. ಬಟ್ ಅಂತೂ ಇಂತೂ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಸೊ ಆ ಕಡೆಯಿಂದ ಮತ್ತೆ ಒಂದು 25-30 ಮರಿಗಳಿಗೆ ಆಫರ್ ಕೂಡ ಇದೆ. ಸೊ ನೋಡೋಣ, ಈ ಥರ ಮರಿಗಳನ್ನ ಕಳಿಸ್ಕೊಡೋಣ. ಜೊತೆಗೆ ಇವರು ಈ ಥರ ಬ್ಲ್ಯಾಕ್ ಮರಿಗಳನ್ನ ಸಾಕಿ ಅನುಭವ ಇರುವಂಥ ಪಾರ್ಟಿ. ಜೊತೆಗೆ ಈ ಥರ ಮರಿಗಳನ್ನ ಯಾವ ಥರ ಬರುತ್ತೆ ಅಂದರೆ ಅಮ್ಮಿನಗಡ ಮರಿಗಳು ಯಾವ ಥರ ಅವ್ರ ವಾತಾವರಣಕ್ಕೆ ಹೊಂದಿಕೊಳ್ಳುತ್ತೆ, ಅಮ್ಮಿನಗಡ ಮರಿಗಳಿಗೆ ಯಾವ ಥರನಾದಂಥ ಬೇಡಿಕೆ ಒಂದು 2-3 ತಿಂಗಳ ಬಿಟ್ಟ ನಂತರ ಬರುತ್ತೆ ಅಂತ ಒಂದು ಅವರಿಗೆ ತುಂಬಾ ಅನುಮಾನ ಇದೆ. ಸೊ ಆ ಕಾರಣಕ್ಕೆ ಈ ಥರ ಮರಿಗಳನ್ನ ಕಳಿಸ್ಕೊಟ್ಟಿದ್ದೇನೆ. ಬಟ್ ಬ್ಲ್ಯಾಕ್ ಮರಿಗಳಿಗೆ ಆ ಕಡೆ ಎಲ್ಲ ಹೆಚ್ಚು ಕಡಿಮೆ ಈ ಥರ ಮಾರ್ಕೆಟಿಂಗ್ ಇದೆ. ಬಟ್ ಅಮ್ಮಿನಗಡ ಎಳಗಾವ್ ಮರಿಗಳಿಗೆ ಮಾರ್ಕೆಟಿಂಗ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ಕಡಿಮೆ ಡಿಮ್ಯಾಂಡ್ ಕಡಿಮೆ ಇರುತ್ತೆ. ಹಾಗಾಗಿ ಕೆಲವು ಸಂಖ್ಯೆಯಲ್ಲಿ ಮರಿಗಳನ್ನ ಮಾತ್ರ ಕಳಿಸ್ಕೊಡಿ ಅಂದಮೇಲೆ ಈ ಮರಿಗಳನ್ನ ನಾನು ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ. ಒಂದು 2-3 ತಿಂಗಳ ಈ ಥರ ಮರಿಗಳನ್ನ ಸಾಕಿ, ಅಂದರೆ ಫ್ಯಾಟಿಂಗ್ ಮಾಡ್ತಾರೆ ಈ ಥರ ಮರಿಗಳನ್ನ. ಅವ್ರೇನು ಈ ಥರ ಬಕ್ರೀದ್ಗೋಸ್ಕರ ಸಾಕುವಂಥ ಈ ಪಾರ್ಟಿ ಏನಲ್ಲ. ಈ ಥರ ಮರಿಗಳು ನೋಡ್ಬೋದು, ಮರಿಗಳನ್ನ ಕೇಸರಿ ಕಲರ್ ಬಣ್ಣದಿಂದ ಮಾರ್ಕಣ್ಣ ಮಾಡಿ ಎಲ್ಲ ಮರಿಗಳನ್ನ ಹೆಣಿಸಿ ಮರಿಗಳನ್ನ ಗಾಡಿಗೆ ಲೋಡ್ ಮಾಡಬೇಕು ಅಂದ್ಕೊಂಡು ಗಾಡಿ ಹತ್ರ ಮರಿಗಳನ್ನ ತಗೊಂಡು ಬಂದು ನಿಂತಿದೆ. ಈ ಥರ ಮರಿಗಳನ್ನ ನಾನು ಕಳಿಸ್ಕೊಡ್ತೇನೆ. ಸೊ ನಿಮಗೂ ಕೂಡ ಈ ಥರ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡಿ. ತುಂಬ ಜನ ನನಗೆ ಫೋನ್ ಮಾಡ್ತೀರ, ನಾನು ಕಾಲನ್ನು ಪಿಕ್ ಮಾಡೋದಿಲ್ಲ. ನಾರ್ಮಲಾಗಿ ನನಗೆ ಮೆಸೇಜ್ ಮಾಡಿ ನಾನು ಮರಿಗಳನ್ನ ಕಳಿಸ್ಕೊಡ್ತೇನೆ. ಸೊ ನಾಳೆ ದಿನ ಕೂಡ, ಅಂದರೆ ನಾಳೆ ಶನಿವಾರ ಮತ್ತು ಶುಕ್ರವಾರ ನನ್ನ ಕಡೆಯಿಂದ ಮುಧೋಳ ಮತ್ತು ಅಮೀನ್ಗಢ ಮಾರ್ಕೆಟಿಂದ ಈ ಥರ ಮರಿಗಳು ಲೋಡ್ ಮಾಡೋದಿದೆ. ಸೊ ನಿಮಗೂ ಬೇಕಾದರೆ ಕಾಲ್ ಮಾಡಿ. ಜೊತೆಗೆ ಈ ಥರ ಮರಿಗಳ ರೇಟು ಹೆಚ್ಚು ಕಡಿಮೆ ಇರುತ್ತೆ. ಬಟ್ ಬಕ್ರೀದ್ಗೋಸ್ಕರ ಮರಿಗಳು ನಿಮ್ಗೆ ಏನಾದರೂ ಬೇಕಾದ್ರೆ ನನ್ನ ಹತ್ರ ಮರಿಗಳ ರೇಟು ಬಕ್ರೀದ್ಗೆ ಅಂದರೆ ಸುಮಾರು ಸ್ಟಾರ್ಟಿಂಗ್ ರೇಟು 14,000 17,000 ಗಂಟ ಮರಿಗಳ ರೇಟು ಓಡ್ತಾ ಇದೆ. ಸೊ ಆ ಮರಿಗಳ ಒಂದು ಸೈಜು, ಆ ಮರಿಗಳ ಒಂದು ವಯೋಮಿತಿ, ಆ ಮರಿಗಳ ಒಂದು ತೂಕದ ಆಧಾರದ ಮೇಲೆ ಹೆಚ್ಚು ಕಡಿಮೆ ಮರಿಗಳನ್ನ ನಾನು ಕಳಿಸ್ಕೊಡ್ತಿರ್ತೀನಿ. ವೀಕ್ಲಿ ಈ ಥರ ಮರಿಗಳನ್ನ ಕಳಿಸ್ಕೊಡ್ತೀನಿ. ಇತ್ತೀಚೆಗೆ ಈ ಥರ ಮರಿಗಳನ್ನ ಜಾಸ್ತಿ ಸಂಖ್ಯೆಯಲ್ಲಿ ಕಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನಿಮಗೂ ಕೂಡ ಬೇಕಾದ್ರೆ ಕಾಲ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಲ್ಲಿ. ಜೊತೆಗೆ ನನ್ನ ಈ ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ. ಇನ್ನೂ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ.